ವೇದಿಕೆ ಮೇಲೆ ಭೈರತಿ ರಣಗಲ್ನ ಒಂದು ರೆಸ್ಪಾನ್ಸು, ಆ ಮಾಸ್ ರೆಸ್ಪಾನ್ಸ್ ಹೇಗೆ ಸಿಕ್ತು ಅವ್ರಿಗೆ ಅಂತ ಕೇಳೋಣ. ನಮ್ಮ ಶಬರಿ ಅವರನ್ನ ಕರೆದು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶಬರಿ ಅವ್ರನ್ನ. ಎಸ್ ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್. ಭೈರತಿ ರಣಗಲ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿರೋದಕ್ಕೆ. ಸೊ ನೀವು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರ ರೆಸ್ಪಾನ್ಸ್ ಹೆಂಗಿತ್ತು, ಯಾವ್ಯಾವ ಸೀನಲ್ಲಿ ಜನ ಹೆಂಗೆ ಬಿಸಿಲು ಹೊಡಿತಿದ್ರು ಹೇಳಿ ಸರ್. ಮೊದಲನೇದಾಗಿ ಮಾಧ್ಯಮದವರಿಗೆ ಮತ್ತು ತಾಂತ್ರಿಕ ವರ್ಗದವರಿಗೆ ಇಂಥ ಅದ್ಭುತವಾದಂಥ ಚಿತ್ರವನ್ನು ಕೊಟ್ಟಂಥ, ಅದಕ್ಕಿಂತ ಹೆಚ್ಚಾಗಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟವ್ರಿಗೆ ಎಲ್ರಿಗೂ ಧನ್ಯವಾದ ಹೇಳ್ತೇನೆ. ಈಗ ತಾನೇ ಹೇಳ್ತಾ ಇದ್ರು, ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದ್ದಾರೆ, ಹೆಣ್ಮಕ್ಳು ಬರ್ತಾ ಇದ್ದಾರೆ. ಎಲ್ಲರೂ ಕನ್ನಡಿಗರು ಮಾತ್ರ ಇದನ್ನು ನೋಡ್ತಾ ಇದ್ದಾರೆ ಅಂದರೆ ನನಗೆ ಆದ ಅನುಭವ ಹೇಳ್ತೇನೆ. 15ನೇ ತಾರೀಕು ಪಿಕ್ಚರ್ ರಿಲೀಸ್ ಆಯಿತು. ಅವತ್ತಿನ ದಿನ ನನ್ನ ತಾಯಿಗೆ ಫೋರ್ಟಿಸ್ ಹಾಸ್ಪಿಟಲಲ್ಲಿ ಹಿಪ್ ಬೋನ್ ರಿಪ್ಲೇಸ್ಮೆಂಟ್ ಆಪ್ರೇಷನ್. ಸೊ ಮಾರನೇ ದಿನ ನಾನು ಸಿನಿಪೊಲೀಸಲ್ಲಿ ಪಿಕ್ಚರ್ಗೆ ಹೋದ್ವಿ. ಅಲ್ಲಿಂದ ವಾಪಸ್ ಬಂದ ಮೇಲೆ ಒಂದು 17-18ನೇ ತಾರೀಕಿನಿಂದ ಆ ಫೋರ್ಟಿಸ್ ಹಾಸ್ಪಿಟಲಲ್ಲಿ ಕೆಲಸ ಮಾಡುವ ಜನಗಳು ಯಾರಿದ್ದಾರೆ ಅವ್ರು ಯಾರೂ ಕನ್ನಡಿಗರಲ್ಲ. 90% ಮಲಯಾಳಿಗಳಿದ್ದಾರೆ, ತಮಿಳ್ನವರಿದ್ದಾರೆ. ಅವರು ನನ್ನನ್ನು ನೋಡೋ ದೃಷ್ಟಿನೇ ಬದಲಾಗೋಯ್ತು, ನನಗೆ ಕೊಟ್ಟಂಥ ಟ್ರೀಟ್ಮೆಂಟೇ ಬದಲಾಗೋಯ್ತು. ಎಲ್ಲೇ ಹೋದರೂ, ಯಾವುದೇ ಲ್ಯಾಬ್ ಹತ್ರ ಹೋದರೂ ಕೂಡ ನನ್ನ ಕೆಲಸ ಎಲ್ಲ ಬೇಗ ಆಗೋಕ್ಕಾಯಿತು. ಆಮೇಲೆ ಆ ರೀತಿ ಆ್ಯಂಡ್ ನನ್ನ ನೋಡಿದ ತಕ್ಷಣ, ಸರ್ ಏನು ಪಿಕ್ಚರ್ ಸರ್ ಅದು, ಹೇಗೆ ಮಾಡಿದ್ದಾರೆ, ಎಸ್ಪೆಷಲಿ ಆ ಇಂಟರ್ವಲ್ ಬ್ಲಾಕ್ ಫೈರ್ ಸರ್ ಅದು ಅನ್ನೋ ದೃಷ್ಟಿ ಅವ್ರವ್ರ ಭಾಷೆಯಲ್ಲೇ ಹೇಳ್ತಾ ಇದ್ರು. ನನಗೆ ನಿಜವಾಗ್ಲೂ ಆ ಆಸ್ಪತ್ರೆಯಲ್ಲಿ ಸಂಕಟ ಪಡುವಂಥ ಸಮಯದಲ್ಲೂ ಕೂಡ ಖುಷಿಯನ್ನು ತಂದುಕೊಟ್ಟಂತಹ ಪಿಕ್ಚರನ್ನು ಕೊಟ್ಟಿದೆ ಶಿವಣ್ಣ. ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ನಮ್ಮ ಜೊತೆಗೆ ಬಿಹೇವ್ ಮಾಡಿ ನಮ್ಮನ್ನು ನೋಡ್ಕೊಂಡಿದ್ದೀರಿ. ಆ್ಯಂಡ್ ನರ್ತನ್ ಸರ್, ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ನನ್ನನ್ನು ಕರೆದು ಮಫ್ತಿ ಆದಮೇಲೆ ಇಲ್ಲಿ ಅವಕಾಶ ಕೊಟ್ಟಿದ್ದು. ಪ್ರಾಯಶಃ ಇದು ಕನ್ನಡಿಗರ ಒಬ್ಬರ ಹಬ್ಬ ಅಲ್ಲ, ಈ ಪಿಕ್ಚರು ಇಡೀ ಭಾರತದ ಹಬ್ಬ. ಇದು ಟ್ರೂ ಪ್ಯಾನ್ ಇಂಡಿಯಾ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಎಷ್ಟು ಸುಂದರವಾಗಿ ಹೇಳಿದ್ರು. ಒಬ್ಬರ ಸಂತೋಷದ ಕಣ್ಣೀರಿಗೆ ಭೈರತಿ ರಣಗಲ್ ಕಾರಣ ಆಗುತ್ತೆ. ಆ್ಯಂಡ್ ಇನ್ನೊಂದು ಕಡೆ ನೀವು ಹೇಳಿದ್ರಿ, ಒಂದು ಸಣ್ಣ ಆತಂಕ, ದುಃಖದ ಕಣ್ಣೀರಿಗೂ ಕೂಡ ಸಮಾಧಾನಕರವಾಗಿ ನಮ್ಮ ಭೈರತಿ ರಣಗಲ್ಲೇ ಒಂದು ಕಾರಣ ಆಗುತ್ತೆ ಅಂತ ಹೇಳಿ. ದಾಟ್ಸ್ ದ ಪವರ್ ಆಫ್ ಭೈರತಿ ರಣಗಲ್. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ವಿಷಯವನ್ನು ನಮ್ಮ ಜೊತೆ ಶೇರ್ ಮಾಡೋದಕ್ಕೆ. ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಶಿವಣ್ಣ ಡೈಲಾಗ್ ಹೇಳಲಿಲ್ಲ ಅಂದರೂ ಕಣ್ಣಲ್ಲೇ ಮಾತಾಡೋಷ್ಟು ಪವರು ಆ ಕಣ್ಗಳಿಗಿದೆ.